ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಲಾಗಿನ್ ಕನ್ನಡ. ಶುಕ್ರವಾರದ ಪೂರ್ತಿ ದಿನದ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಬಟ್ ನಾವು ಗ್ರ್ಯಾಂಡಾಗಿ ಏನೂ ಮಾಡಲಿಲ್ಲ. ಬಿಕಾಸ್ ನಮ್ಮ ಮಾವ ಎಕ್ಸ್ಪೈರ್ ಆಗಿ 1 ಮಂತ್ ಕೂಡ ಆಗಿತ್ತು ಮತ್ತು 1 ಮಂತದ ಕಾರ್ಯ ಕೂಡ ಇತ್ತು. ಅದಕ್ಕಾಗಿ ನಾವು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಆದಮೇಲೆ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ನಾನು ಯಾವುದೇ ರೀತಿ ಹಬ್ಬದ ಅಡುಗೆ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಬಸ್ಸಾರು ಮತ್ತು ಅನ್ನ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಸುಲಿದಿರೋಂಥ ಹಸಿ ಅಲಸಂದೆ ಕಾಳಿತ್ತು, ಅದನ್ನು ಯೂಸ್ ಮಾಡಿಕೊಂಡು ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರನ್ನ 2 ರೀತಿ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಹುಳಿ ಖಾರ ಹಾಕಿ ಮಾಡ್ತಾಯಿದ್ದೀನಿ. ಈಗ ಒಂದು ಕುಕ್ಕರ್ಗೆ ನೀರು ಹಾಕಿ ಕುದಿಲಿಕ್ಕಿಟ್ಟೆ. ಅದು ಕುದಿ ಅದಾದಮೇಲೆ ಅಲಸಂದೆ ಕಾಳನ್ನ ಸೇರಿಸಿ ಉಪ್ಪು ಹಾಕಿ ಅದನ್ನು 2 ವಿಸಿಲ್ ಕೂಗಿಸ್ಕೊತೀನಿ. ಹಸಿ ಕಾಳು ಹಾಕಿರೋದ್ರಿಂದ ಬೇಗ ಬೆಂದೋಗುತ್ತೆ. ಅದು ಬೇಯುವಷ್ಟರಲ್ಲಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಕುಕ್ಕರ್ಗೆ ಕಾಳೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಕೂಗಿಸ್ಕೊಳ್ಳೋಕ್ಕೆ. ಸಿಂಪಲ್ಲಾಗಿ ಹುಳಿ ಖಾರ ಕಲಸಿ ಮಾಡೋದು ತುಂಬ ಈಸಿ ಇರುತ್ತೆ, ಬೇಗ ಮುಗಿದೋಗುತ್ತೆ. ಬಟ್ ರುಬ್ಬಿ ಹಾಕೋದು ಸ್ವಲ್ಪ ಕಷ್ಟ ಇರುತ್ತೆ, ಲೇಟ್ ಕೂಡ ಆಗುತ್ತೆ. ಸೊ ನಾನು ಅದಕ್ಕೆ ಬೇಗ ಮುಗಿದೋಗಲಿ ಅಂತ ಹೇಳಿ ಇದೇ ರೀತಿ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರಿಗೆ ಬೇಕಾಗಿರೋಂಥ ಈರುಳ್ಳಿ, ಪಲ್ಯಕ್ಕೆ ಬೇಕಾಗಿರೋಂಥ ಈರುಳ್ಳಿ ಒಂದೇ ಸಲ ಕಟ್ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಕೂಡ ನಾನು ಜಬ್ಬಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಬೇಕಾಗುತ್ತೆ, ಅದನ್ನು ಕೂಡ ರೆಡಿ ಮಾಡ್ಕೊತೀನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೇಗನೆ ವಿಸಿಲ್ ಕೂಗಿತ್ತು. ಅದು ವಿಸಿಲ್ ಇಳಿಲಿ ಅಂತ ಹೇಳಿ ಈ ಕಡೆ ಒಂದು ಬಟ್ಲಿಗೆ ನೀರು ಹಾಕಿ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ತೀನಿ. ನೆನೆ ಹಾಕಿದ್ಮೇಲೆ ಅದಕ್ಕೆ ಖಾರದ ಪುಡಿ ಹಾಕಿ ಕಲಿಸ್ಕೊಂಡ್ರೆ ಸಾಂಬಾರು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿಯೇ ನಾವು ಬಸ್ಸಾರು ಮಾಡೋದು. ಫಸ್ಟು ಹುಣಸೆಹಣ್ಣು ಹುಳಿಗೆ ಖಾರದ ಪುಡಿ ಹಾಕಿ ಕಲಸಿ ಇಟ್ಕೋತೀವಿ. ಒಗ್ಗರಣೆ ಆದಮೇಲೆ ಆ ಕಲಸಿರೋ ಮಿಶ್ರಣನ ಸೇರಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಮತ್ತು ಪಲ್ಯಕ್ಕೆ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಪಲ್ಯದ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಾಯಿನ ಇಲ್ಲಿ ತುರ್ಕೊತಾ ಇದ್ದೀನಿ ವಿಸಿಲ್ ಹಿಡಿಯೋಷ್ಟರಲ್ಲಿ. ಈಗ ಹುಣಸೆಹಣ್ಣು ಕೂಡ ನೆಂದಿತ್ತು, ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಸೇರಿಸಿ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಟೇಸ್ಟ್ ತಕ್ಕಂತೆ ನಾವು ಸಾಂಬಾರು ಪುಡಿ ಸೇರಿಸ್ತೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಸಾಂಬಾರು ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಕಲಸಿಟ್ಕೊತಾ ಇದ್ದೀನಿ. ಕುಕ್ಕರ್ ವಿಸಿಲ್ ಕೂಡ ಇಳಿದಿತ್ತು, ಕಾಳನ್ನೆಲ್ಲ ಸೋರಾಕಿ ಈಗ ಸಾಂಬಾರು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಚಿಕ್ಕ ತಪ್ಪಲೆಲ್ಲೇ ಮಾಡ್ತಾಯಿದ್ದೀನಿ. ಈಗ ಒಂದು ತಪ್ಪಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಏನು ಒಗ್ಗರಣೆ ಕೊಟ್ಕೊತೀವಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊತೀನಿ. ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ನಾನಿಲ್ಲಿ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಥರ ಸಾಂಬಾರು ಮಾಡೋದು ತುಂಬಾ ಈಸಿ ಇರುತ್ತೆ ಮತ್ತು ಬೇಗನೂ ಆಗುತ್ತೆ. ಇನ್ನೊಂದು ರೀತಿ ಬಸ್ಸಾರು ಮಾಡೋದು ಟೈಮ್ ಜಾಸ್ತಿ ಹಿಡಿಯುತ್ತೆ. ಟೈಮ್ ಕಡಿಮೆ ಇದ್ದಾಗ ನಾವು ಈ ರೀತಿ ಮಾಡ್ಕೊತೀನಿ, ಟೈಮ್ ಜಾಸ್ತಿ ಇದ್ದಾಗ ನಾನು ಆ ರೀತಿ ಮಾಡ್ಕೊತೀನಿ. ಈಗ ಒಗ್ಗರಣೆಗೆ ಈರುಳ್ಳಿ ಕೂಡ ಸೇರಿಸಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಒಗ್ಗರಣೆ ಹಾಕಿರೋದೆಲ್ಲ ಚೆನ್ನಾಗಿ ಬೇಯಬೇಕು, ಎಣ್ಣೆಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಲಿಸ್ಕೊಂಡಿರ್ತೀವಲ್ಲ ಹುಣಸೆಹಣ್ಣು ಮತ್ತು ಖಾರನ ಸೇರಿಸ್ಕೊತೀನಿ. ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾನು ಉಪ್ಪಿನ ನೀರನ್ನ ಸೇರಿಸ್ಕೊಂಡು ನಂತರ ಟೇಸ್ಟ್ ತಕ್ಕಂತೆ ಉಪ್ಪನ್ನ ಹಾಕಿ ಇನ್ನೊಂದು ಕಡೆ ಕುದಿಲಿಕ್ಕೆ ಇಟ್ಕೊಂಡೆ. ಅದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೂ ಕೂಡ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಕಾಳನ್ನ ಸೇರಿಸಿ ಫ್ರೈ ಮಾಡ್ಕೊತೀನಿ. ಒಂದು 5 ಮಿನಿಟ್ಸ್ ಫ್ರೈ ಆದಮೇಲೆ ಕಾಯಿ ತುರಿ ಇಟ್ಕೊಂಡಿರ್ತೀವಲ್ಲ ಆ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡ್ರೆ ಪಲ್ಯದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವೆಷ್ಟು ಕಾಯಿ ತುರಿ ಜಾಸ್ತಿ ಹಾಕ್ತಿರೋ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾನು ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಅದನ್ನು ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಏನಾದರೂ ನೀರಿನ ಅಂಶ ಇದ್ದರೆ ಅದು ಹೀರ್ಕೊಳ್ಳುತ್ತೆ ಅಂತ ಹೇಳಿ. ಈಗ ಪಲ್ಯ ಮತ್ತು ಸಾಂಬಾರು ಕೂಡ ಎಲ್ಲ ಆಯಿತು. ಇದೆಲ್ಲ ಆದಮೇಲೆ ಒಂದು ಕಡೆ ಎಲ್ಲ ಎತ್ತಿಟ್ಟು ನೆಕ್ಸ್ಟ್ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಹುಳಿ ಖಾರ ಸಾಂಬಾರುಗಳಿಗೆಲ್ಲ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಗ್ರಾಸರಿ ಎಲ್ಲ ತರಕ್ಕೆ ಹೋಗಿದ್ರು, ಅವ್ರು ಬರೋ ಅಷ್ಟರಲ್ಲಿ ಮುದ್ದೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಅನ್ನ ಎಲ್ಲ ಆಗಿತ್ತು, ಬರೀ ಮುದ್ದೆ ಒಂದು ಬ್ಯಾಲೆನ್ಸ್ ಇತ್ತು, ಅದು ಕೂಡ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ.
ಅಷ್ಟರಲ್ಲಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿತ್ತು. ಅದನ್ನೆಲ್ಲ ಕೆಳಗಡೆ ಇಳಿಸಿ ಈಗ ಮುದ್ದೆ ಪಾತ್ರೆ ಇಟ್ಟು ನಮ್ಮ ಅತ್ತೆ ಮಾತ್ರ ಈಗ ಮುದ್ದೆ ತಿನ್ನೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ಎಲ್ಲ ಆದಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ನಾಳೆ ನಮ್ಮ ಅಂದರೆ ಶನಿವಾರ ನಮ್ಮ ಅದು ತಿಥಿ ಕಾರ್ಯ ಇರೋದ್ರಿಂದ ಮಂತ್ಲಿದು ಅದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿತ್ತು. ಅದಕ್ಕಾಗಿ ಬೇಗನೆ ಅಡುಗೆ ಮುಗಿಸ್ಕೊಂಡೆ ನೈಟ್ಗೂ ಸೇರಿ ಅಡುಗೆ ಮಾಡಿಟ್ಟಿದ್ದೆ. ಈಗ ಎಲ್ಲ ಆದಮೇಲೆ ಪಾತ್ರೆಗಳೆಲ್ಲ ಜೋಡಿಸಿ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಜೋಡಿಸೋ ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಂದಿದ್ದರು. ಸ್ವಲ್ಪ ಗ್ರಾಸರಿನೂ ತರೋದಿತ್ತು ಮತ್ತು ತರಕಾರಿಗಳನ್ನೂ ತರೋದಿತ್ತು. ನಾಳೆ ಫಂಕ್ಷನ್ಗೋಸ್ಕರ ಅದೆಲ್ಲ ತಂದು ನಾವು ಸಗ್ರಿಗೇಟ್ ಮಾಡ್ಕೊಳ್ತಾ ಇದ್ವಿ. ಸೊಪ್ಪೆಲ್ಲ ಬಿಡಿಸಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಫ್ರಿಜ್ಜಲ್ಲಿ ಇರೋ ಐಟಮ್ನೆಲ್ಲ ಫಸ್ಟು ಫ್ರಿಜ್ಜಿಗಲ್ಲೇ ಎತ್ತಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಈಗ ಗ್ರಾಸರಿ ಎಲ್ಲ ತಂದಿದ್ರು ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀವಿ. ಹೇಳಬೇಕಂದ್ರೆ ಸ್ವಲ್ಪ ಐಟಮ್ನ ಮಾತ್ರ ನಾನು ಲೀಸ್ಟ್ ಮಾಡಿ ಕಳಿಸಿದ್ದೆ. ಮನೇಲಿರೋ ಐಟಮ್ ಬಿಟ್ಟು ಇನ್ನೇನೇನಿಲ್ಲ ಅನ್ನೋದನ್ನ ಮಾತ್ರ ಐಟಮ್ನ ಲೀಸ್ಟ್ ಮಾಡಿದ್ದೆ. ಬಟ್ ಇಷ್ಟಕ್ಕೇ 3200 ರುಪೀಸ್ ಆಯಿತು. ಇದರಲ್ಲಿ ಯಾವುದೇ ರೀತಿಯಾದಂಥ ಅಕ್ಕಿ ಬೇಳೆ ಅದೆಲ್ಲ ಬರ್ತಿರಲಿಲ್ಲ. ಸ್ವಲ್ಪ ಕ್ವಾಂಟಿಟಿಲಿ ಬರ್ತಿದ್ದೆ. ಬೇಳೆ ಕಾಳು ಎಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ನಾನು ಜಾಸ್ತಿ ಕಾಳು ಬೇಳೆ ಎಲ್ಲ ಬರ್ತಿರಲಿಲ್ಲ. ಗ್ರಾಸರಿ ಮತ್ತು ಬಾತ್ರೂಮ್ ಯೂಸಸ್ನ ಮಾತ್ರ ನಾನು ಬರ್ತಿದ್ದಿದ್ದು. ಇಷ್ಟಕ್ಕೆ 3500 ಆಯಿತು. ಯಾವ್ಯಾವ ಐಟಮ್ ಇದೆ ಯಾವ್ಯಾವ ಐಟಮ್ ಇಲ್ಲ ಅಂತ ಚೆಕ್ ಮಾಡಿ ಆದಮೇಲೆ ನಮ್ಮ ಅಕ್ಕ ಐಟಮ್ನೆಲ್ಲ ಸಗ್ರಿಗೇಟ್ ಮಾಡ್ತಾಯಿದ್ರು ಎಲ್ಲ ಎತ್ತಿಟ್ಕೊಳ್ಳೋಕ್ಕೆ. ನಾನು ಯಾವ್ಯಾವ ಬಾಕ್ಸಲ್ಲಿ ಯಾವ್ಯಾವ ಕಾಳುಗಳನ್ನ ಹಾಕಬೇಕಂತ ಹೇಳಿ ಬಾಕ್ಸ್ ಎಲ್ಲ ತರ್ತಿದ್ದೆ. ಅವರು ಕೂಡ ಚೆಕ್ ಮಾಡಿ ಎಲ್ಲ ಸಗ್ರಿಗೇಟ್ ಮಾಡಿ ಕೊಟ್ಟಿದ್ದರು. ನಾನು ಬಾಕ್ಸ್ಗಳಿಗೆ ಫಿಲ್ ಮಾಡಿಟ್ಟರೆ ಸ್ವಲ್ಪ ಕೆಲಸ ಬೇಗ ಮುಗಿದೋಗುತ್ತೆ ಅಂತ ಹೇಳಿ ಬಾಕ್ಸ್ಗೆಲ್ಲ ಫಿಲ್ ಮಾಡ್ತಿದ್ದೆ. ಬಾಕ್ಸ್ಗೆ ಗ್ರಾಸರಿ ಎಲ್ಲ ಫಿಲ್ ಆದಮೇಲೆ ಬ್ಯಾಲೆನ್ಸ್ ಇರೋ ಐಟಮ್ನೆಲ್ಲ ಒಂದು ದೊಡ್ಡ ಬಾಕ್ಸ್ಗೆ ಹಾಕಿ ತುಂಬಿಟ್ಕೊತೀನಿ. ಯಾವಾಗ ಬೇಕೋ ಆವಾಗ ತೆಗೆದು ಯೂಸ್ ಮಾಡ್ಕೊಳ್ಳೋಕ್ಕೆ. ಕಾಳುಗಳನ್ನೆಲ್ಲ ನಾನು ಯಾವುದೇ ಬಾಕ್ಸ್ಗೆ ಹಾಕಿಕ್ಕಲ್ಲ, ಬೇಗ ಹುಳ ಬೀಳುತ್ತೆ ಅನ್ನೋ ರೀಸನ್ಗೆ ಕಾಳನ್ನೆಲ್ಲ ನಾನು ಫ್ರಿಜ್ಜಲ್ಲೇ ಇಡ್ತೀನಿ. ಬ್ಯಾಲೆನ್ಸ್ ಏನಿರುತ್ತೆ ಎಣ್ಣೆ, ಸಕ್ಕರೆ, ಮೈದಾ ಹಸಿಟ್ಟು, ಗೋಧಿ ಹಸಿಟ್ಟು ಅದನ್ನೆಲ್ಲ ನಾನು ಈ ಥರ ಬಾಕ್ಸ್ಗೆ ಹಾಕಿಟ್ಕೊತೀನಿ. ಕಡಲೆ ಕೂಡ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಮೆತ್ತಗಾಗತ್ತೆ ಅಂತ ಹೇಳಿ. ಮತ್ತು ನಾವು ಶಾಂಪು, ಪೇಸ್ಟು, ಸೋಪು, ನಿರ್ಮಾ ಪೌಡರು ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಕೊತೀನಿ. ಬೇಗ ಕೈಗೆ ಸಿಗುತ್ತೆ ಅಂತ ಹೇಳಿ ಸಗ್ರಿಗೇಟ್ ಮಾಡಿ ಇಟ್ಕೊತೀನಿ. ಸರಿ ಎಲ್ಲ ಫಿಲ್ ಮಾಡಿ ಈಚೆ ಬಂದೆ. ನಮ್ಮ ಅತ್ತೆ ಅಲಸಂದೆ ಕಾಳು ವಡೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದಾರೆ. ನಾವು ಹಸಿ ಅಲಸಂದೆ ಕಾಳನ್ನ ನೆನೆ ಹಾಕಿ ಒಣಗಾಕಿ ಈಗ ಬೀಸ್ಕೊತಾ ಇದ್ದೀವಿ. ಇದೆಲ್ಲ ಮಾಡ್ಲಿಕ್ಕೆ ನನಗೆ ಬರೋದಿಲ್ಲ, ನಮ್ಮ ಅತ್ತೆನೇ ಎಲ್ಲ ಮಾಡ್ಕೊಂಡು ಬಂದರು. ಈಗ ವಡೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಚಿಕ್ಕದಾಗಿ ನನಗೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಥರ ಈರುಳ್ಳಿ ಕಟ್ಟರ್ ಮಿಷಿನ್ನ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ವಡೆನ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಕೂಡ ಜಾಸ್ತಿ ಬೇಕಾಗುತ್ತೆ. ನಮ್ಮ ಅತ್ತೆ ಸಿಪ್ಪೆಲ್ಲ ಸುಲ್ದು ಕೊಡ್ತಾಯಿದ್ರು. ನಾನು ಈ ಥರ ಮಿಷಿನಿಂದ ಕಟ್ ಮಾಡ್ತಾಯಿದ್ದೆ. ತುಂಬ ಜಾಸ್ತಿನೇ ವಡೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲೇ ಈರುಳ್ಳಿ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಕಟ್ ಮಾಡಿಕೊಂಡು ಈಗ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ನಾನು ಅಲಸಂದೆ ಕಾಳು ವಡೆ ಟ್ರೈ ಮಾಡ್ತಾ ಇರೋದು ಇದೇ ಫಸ್ಟು. ನಾನು ಮಾಮೂಲಿ ಕಡಲೆಬೇಳೆ ವಡೆ ತಿಂದಿದ್ದೆ, ಇದೇ ಫಸ್ಟ್ ಟೈಮ್ ಅಲಸಂದೆ ಕಾಳು ವಡೆ ತಿಂತಾ ಇರೋದು. ಪ್ರೊಸೀಜರ್ ಎಲ್ಲ ಒಂದೇ, ಕಡಲೆಬೇಳೆ ವಡೆ ಮತ್ತು ಅಲಸಂದೆ ಕಾಳು ವಡೆ ಎರಡು ಪ್ರೊಸೀಜರ್ ಒಂದೇ. ಬಟ್ ಅಲ್ಲಿ ಕಡಲೆಬೇಳೆ ಹಾಕ್ತೀವಿ, ಇಲ್ಲಿ ಅಲಸಂದೆ ಕಾಳು ಹಾಕ್ತೀವಿ ಅಷ್ಟೇ. ಸೊ ಇವಾಗೆಲ್ಲ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಮತ್ತು ಅಲಸಂದೆ ಕಾಳೆಲ್ಲ ನೆನೆ ಹಾಕಿ ಅಲಸಂದೆ ಕಾಳನ್ನೆಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ತೊಗೊಂಡು ಹೋದರೆ ಮಿಕ್ಸ್ ಮಾಡ್ಕೊತಾರೆ. ಸಬ್ಬಕ್ಕಿ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇತ್ತು. ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಜಾಸ್ತಿನೇ ಹಾಕ್ತಾಯಿದ್ದೀವಿ. ಸೊಪ್ಪು ಕ್ವಾಂಟಿಟಿ ಕೂಡ ಜಾಸ್ತಿ ಇತ್ತು. ಹೀಗೆಲ್ಲ ಕಟ್ ಮಾಡಿಕೊಂಡು ನಮ್ಮ ಅತ್ತೆಗೆ ಕೊಟ್ಟೆ. ಅವರು ಕೂಡ ಅಲಸಂದೆ ಕಾಳೆಲ್ಲ ರುಬ್ಬಿ ಮತ್ತು ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿದರು. ಈಗ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ವಡೆ ತಟ್ಟಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಸಿಟ್ಟೆಲ್ಲ ಕಲಸಿದಾಯಿತು. ಈಗ ಒಂದು ಕವರ್ ಮೇಲೆ ವಡೆನ ತಟ್ಟಿ ಮತ್ತು ಎಣ್ಣೆಗೆ ಹಾಕ್ತಿದ್ದಾರೆ. ಇದೇ ಥರ ಪ್ರೊಸೀಜರ್ನ ನಾವು ಕಡಲೆಬೇಳೆ ವಡೆಲೂ ಟ್ರೈ ಮಾಡೋದು. ಕವರ್ ಮೇಲೆ ತಟ್ಟೋದ್ರಿಂದ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಕವರ್ ಮೇಲೆ ತಟ್ತಾ ಇದ್ದಾರೆ. ವಡೆ ಕೂಡ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಬೇಕಾಗುತ್ತೆ. ನಾವು ಇಲ್ಲಿ 1.5 ಲೀಟ್ರ್ ಎಣ್ಣೆ ಯೂಸ್ ಮಾಡಿದ್ದೀವಿ. ಈಗ ಎಣ್ಣೆ ಎಲ್ಲ ಕಾದಾದಮೇಲೆ ವಡೆನ ತಟ್ಟಿ ಎಣ್ಣೆಗೆ ಬಿಡ್ತಿದ್ದಾರೆ. ಆಲ್ಮೋಸ್ಟ್ ಒನ್ ಟ್ರಿಪ್ಗೆ 10 to 15 ವಡೆ ಹಾಕ್ತೀವಿ. ದೊಡ್ಡ ಬಾಣಲೆಯಲ್ಲಿ ಎಣ್ಣೆ ಕೂಡ ಇಟ್ಟಿರೋದು. ಅರೌಂಡ್ ಇಷ್ಟು ಹಸಿಟ್ಟಿಗೆ 50 ವಡೆ ಮೇಲೆ ಆಗಿತ್ತು. ಜಾಸ್ತಿನೇ ಮಾಡ್ತಾಯಿದ್ರು. ನಾಳೆ ನೆಂಟರೆಲ್ಲ ಬರ್ತಾರೆ, ತಿನ್ನಲಿಕ್ಕಾಗತ್ತೆ ಅಂತ ಹೇಳಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ವಡೆನೆಲ್ಲ ಮಾಡ್ತಿದ್ದಾರೆ. ವಡೆ ತಿಂತ ನಾನು ಡೇನ ಎಂಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ವಿಡಿಯೋ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.